ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಕ್ರಿ ಕಿರಿಸವೆ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಉದ್ದೇಶ ಏನಪ್ಪ ಅಂದರೆ, ನೋಡಿ, ಏನೋ ಒಂದು ಹೊಸ ಥರ ಬೇಸಾಯದಲ್ಲಿ ನನಗೆ ನಾನೇ ಕಂಡುಕೊಂಡಿದ್ದೀನಿ. ಏನಪ್ಪ ಅಂದರೆ, ಈ ಜಾಗದಲ್ಲಿ ಕಲ್ಲಂಗಡಿ ಹಾಕಬೇಕು ಅಂತ ನಮ್ಮಪ್ಪ ಇಷ್ಟಪಟ್ಟರು. ಈ ತೋಟದಲ್ಲಿ ಕಲ್ಲಂಗಡಿ ಬೇಡ, ನವಿಲು ಬಂದು ಎಲ್ಲನೂ ಇರ್ಕೊಂಡು ತಿಂದುಬಿಡ್ತವೆ, ಇರ್ಕೊಂಡು ಹೋಗ್ತವೆ, ಮೊಳಕೆ ಸಮೇತ ಬೇಡ ಅಂತ ನಮ್ಮಮ್ಮ ಹೇಳಿದರು. ಸರಿ, ಏನೋ ಅಪ್ಪ ಆಸೆ ಪಟ್ಟಿದ್ದಾರೆ ಬಿಡು ಅಂದ್ಬಿಟ್ಟು ಬೆಂಗಳೂರಲ್ಲಿರೋ ಗಾಂಧಿನಗರದ ಸಮೃದ್ಧಿ ಆಗ್ರೋ ಸೀಡ್ಸ್ಗೋಗಿ ಅಪೂರ್ವ ಕಲ್ಲಂಗಡಿ ಬೀಜನ ತೊಗೊಂಡು ಬಂದು ಈ ತೋಟಕ್ಕೆ ಹಾಕಿದ್ದೆ. ನೋಡ್ತಾ ಇದ್ದೀರಾ, ತೋಟಕ್ಕೆ ಹಾಕಿ ಒಂದು ವಾರ ಆಗಿತ್ತು. ಒಂದು ವಾರದ ಮೇಲೆ ಬೆಂಗಳೂರಿಗೆ ಹೋಗಿ ನಮ್ಮ ಅಪ್ಪಂಗೆ ಫೋನ್ ಮಾಡಿದೆ, ಕಲ್ಲಂಗಡಿ ಗಿಡ ಹೆಂಗವೆ ಅಂತ. ಹೋಗೋ ನನ್ನ ಮಗನೇ, ಒಂದೂ ಒಟ್ಟಿಲ್ಲ, ಯಾವ ಥರ ಬೀಜ ತಂದು ಅಂತ ಬೈದ್ಬಿಟ್ರು. ಏನಪ್ಪ ಅಂತ ಶಾಕ್ ಆಯಿತು ನನಗೆ. ಸರಿ, ಅಲ್ಲಿಂದ ಸೀದಾ ಬೆಂಗಳೂರಿಂದ ಬಂದು ನೋಡಿದ್ರೆ ನಮ್ಮ ಅಪ್ಪ ಹೇಳಿದ್ಕಿಂತ ನಮ್ಮ ಅಮ್ಮ ಹೇಳಿದ ಮಾತೇ ನಿಜ ಆಗಿತ್ತು. ಏನಪ್ಪ ಅಂದರೆ, ಸಾಲಲ್ಲಿ ನವಿಲು ಹೆಜ್ಜೆಗಳು ಗುರುತು ಕಾಣ್ತಾ ಇತ್ತು. ಮೊಳಕೆ ಬೀಜ ಬಂದಂಗೆ ಮೊಳಕೆ ಕಾಳು ಮೇಕ್ ಬಂದಂಗೆ ನವಿಲು ತಿನ್ಕೊಂಡು ಹೋಗ್ತಾಯಿದ್ದೋ. ಹೆಜ್ಜೆ ಗುರುತು ಕೂಡ ಇತ್ತು. ತೋರಿಸ್ತೀನಿ ತಡ್ರಿ, ಇಲ್ಲಿ 3 ದಿನ ನೋಡಿ, ಹೆಜ್ಜೆ ಗುರುತು ಸರಿ ಅಂದ್ಬಿಟ್ಟು ನೋಡಿ, ಇಲ್ಲಿ ಕಾಣ್ತಿದ್ಯಾ? ಸರಿ ಅಂದ್ಬಿಟ್ಟು ಏನಪ್ಪ ಮಾಡೋಣ ಅಂತ ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ. ಯಾರೋ ಏನೇನೋ ಮೆಡಿಷನ್ ಹಾಕ್ತಾಯಿದ್ರು. ಮೆಡಿಷನ್ ಕೊಟ್ಟರೆ ನವಿಲಿಗೇನು ಎಫೆಕ್ಟ್ ಆಗೋಲ್ಲ, ಕಾಡು ಪ್ರಾಣಿಗಳಿಗೇನು ಎಫೆಕ್ಟ್ ಆಗೋಲ್ಲ ಅಂತ ಹೇಳ್ತಾಯಿದ್ರು. ನನಗೆ ಯಾಕೋ ಅದನ್ನು ಬೇಡ ಅನ್ನಿಸ್ತು. ಸರಿ, ಏನು ಮಾಡೋದು, ನವಿಲಿಂದ ರಕ್ಷಣೆ ಮಾಡೋದಕ್ಕೆ ಬೇರೆ ಬೀಜ ಬರ್ತಾವೋ ಇಲ್ವೋ ನೋಡೋಣ ಅಂದ್ಬಿಟ್ಟು 3 ದಿವಸಕ್ಕೆ ಮುಂಚೆ ಏನು ಮಾಡಿದೆ, ಇಲ್ಲಿದ್ದಂಥ ಬಾಳೆ ತರಗು, ನಮ್ಮ ತೋಟದಲ್ಲಿ ಇದ್ದಂಥ ಬಾಳೆ ತರಗನ್ನ ಕೊಯ್ದುಬಿಟ್ಟು ಸಾಲು ಮುಚ್ಚುತ್ತಾ ಬಂದೆ. ಸಾಲು ಮುಚ್ಚುತ್ತಾ ಬಂದಾಗ ಈಗ 3 ದಿವಸ ಆಯಿತು ಬಂದು ನೋಡ್ತಾಯಿದ್ದೀನಿ. ಏನೋ ಒಂಥರ ಖುಷಿ ಆಗ್ತಾಯಿದೆ. ಒಂದೊಂದೇ ಮೊಳಕೆಗಳು ಮತ್ತೆ ಮೇಲಿದ್ದಾವೆ. ನವಿಲು ತಿಂದಿರೋ ಜಾಗದಲ್ಲಿ, ನವಿಲು ಕಚ್ಚಿ ತಿಂದಿರೋ ಜಾಗದಲ್ಲಿ ಬಂದಿಲ್ಲ. ಅಲ್ಲಿಗೆ ಬೇರೆ ಬೀಜ ನೆಡಬೇಕು. ಇನ್ನು ಬೇರೆ ಕಡೆ ಅಲ್ಲಲ್ಲೇ ಕಾಣ್ತಾ ಇದ್ದೇವೆ, ನೋಡ್ಬೋದು. ಅಲ್ಲಲ್ಲೇ ಮೊಳಕೆ ಬೀಜ ಕಂಡ ಮೇಲೆ ಇದ್ದಿದ್ದು ಖುಷಿ ಆಯಿತು. ನಾನು ಮಾಡಿದ್ದು ಈ ಒಂದು ಪ್ರಯೋಗ ಏನೋ ಒಂಥರ ಪರವಾಗಿಲ್ಲ. ನವಿಲುಗಳಿಗೆ ಔಷಧಿ ಹಾಕೋದಕ್ಕಿಂತ ಮುಂಚೆ ಈ ಥರ ಮಾಡಿದರೆ ನೋಡಿ, ಇಲ್ಲಿ ಈ ಸಾಲಲ್ಲಿ ಬರ್ತಾಯಿದೆ ಇವಾಗ ಮೊಳಕೆ. ಖುಷಿ ಆಯಿತು. ನಾನು ಮಾಡಿರೋ ಈ ಪ್ರಯೋಗ ನಿಮಗೇನಾದ್ರು ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ. ನಿಮ್ಮ ತೋಟದಲ್ಲಿ ಏನಾದ್ರು ನವಿಲುಗಳು ಕಾಟ ಇದ್ದರೆ ಈ ಥರ ಬಾಳೆ ತೆರಗು ಮುಚ್ಚೋದ್ರಿಂದ ಏನೂ ಲಾಸ್ ಆಗೋಲ್ಲ ಸ್ನೇಹಿತರೆ. ಬಾಳೆ ತೆರಗು ಮುಚ್ಚೋದ್ರಿಂದ ಸೂರ್ಯನ ಕಿರಣ ಚೆನ್ನಾಗೇ ಬೀಳುತ್ತೆ ಮೊಳಕೆ ಮೇಲೆ, ಮತ್ತು ಅದು ಕರಗ್ತಾ ಅಲ್ಲೇ ಗೊಬ್ಬರ ಕೂಡ ಆಗುತ್ತೆ. ಒಂದು 3-4 ಎಲೆ ಆದಮೇಲೆ ನವಿಲು ಕೂಡ ಯಾವುದೇ ಬೀಜನ ಮುಟ್ಟಲ್ಲ. ಅಷ್ಟು ಏನಾದ್ರು ನವಿಲಿಂದ ಇನ್ನೂ ಒಂದು ಉಪಯೋಗ ಏನಪ್ಪ ಅಂದರೆ, ನವಿಲಿಂದ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಪಕ್ಕದಲ್ಲಿ ನೋಡಿ ಈ ಥರ ಎಳ್ಳು ಜೋಳ ಹಾಕ್ಬಿಡಿ. ಖಾಲಿ ಜಮೀನಿದ್ರೆ ಸುತ್ತ ಎಳ್ಳು ಜೋಳ ಹಾಕ್ಬಿಟ್ಟು ಮಧ್ಯದಲ್ಲಿ ನಿಮಗೆ ಬೇಕಾದ ಬೆಳೆನ ಬೆಳ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಕೊಡಿ ಸ್ನೇಹಿತರೆ. ಥ್ಯಾಂಕ್ ಯು. ಚಕ್ರಿ ಕಿರಿಸವೆ.